ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಜಾಲಹಳ್ಳಿ. ನಾನು ನಮ್ಮ ಮನೆಯಲ್ಲಿ 5ನೇ ತಲೆಮಾರು. ಖಾತೆ ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ತಾಯಿ ಹೆಸರಿಗೆ ಮಾಡೋವಾಗ ಅನುಭವದಾರರು ಅಂತ ಮಾಡ್ಬಿಟ್ಟವ್ರೆ. 10 ಸರಿ ಹಾಕಿದ್ದೀನಿ ಖಾತೆನೇ ಮಾಡ್ಕೊಟ್ಟಿಲ್ಲ. ಅನುಭವದಾರ ಇರೋದ್ರಿಂದ ಖಾತೆ ಆಗಲ್ಲ ಅಂತಾರೆ. ಮೊನ್ನೆ ಈ ಸೊತ್ತುಗಾಗ್ತದೆ, ಅವಾಗೂ ಖಾತೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅನುಭವದಾರ ಇರೋದ್ರಿಂದ ನಿನ್ನ ಖಾತೆ ಆಗಲ್ಲ ಮಕ್ಕಳ ಹೆಸರಿಗೆ ಅಂತಾರೆ. ದಯವಿಟ್ಟು ಅನುಭವದಾರರು ಅಂತ ಮಾಡ್ಬಿಟ್ಟಿದ್ದಾರೆ ಹಿಂದೆ ಇರೋ ಅಧಿಕಾರಿ. ನಾ 17ನೇ ಇಸ್ವಿ ಮನೆ ನಮ್ದು, 1917 ದಾಖಲೆ ಎಲ್ಲ ಇದೆಯಾ? ದಾಖಲೆ ಎಲ್ಲ ಇದೆ ಸರ್, ದಾಖಲೆ ಪಕ್ಕ ಇದೆ. ಓಕೆ, ನಿಮ್ಮ ಕರ್ಸಿ ಮಾತಾಡ್ಸ್ತೀವಿ. ಓಕೆ, ಫಸ್ಟ್ ವೆಲ್ಕಮ್ ಯು ಸರ್. ನನ್ನ ಹೆಸರು ಕ್ರಿಸ್ಟೋಫರ್ ಆಲ್ಬರ್ಟ್, ಕಾತರ ನಗರದ ನಿವಾಸಿ. ಸರ್, ನಮ್ಮ ಕಾತರ ನಗರಿಗೆ 204 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಿಂದ. ಆ ಮನೆಗಳು ಎಲ್ಲ ಕಟ್ಟಿ ಒಂದು 50% ಸ್ವಲ್ಪ ಮನೆ, 60% ಸ್ವಲ್ಪ ಮನೆಗಳು ಕಟ್ಟಿ ಕಂಪ್ಲೀಟ್ ಮಾಡಿದ್ರು. ಆದರೆ ಎಲ್ಲ ಬಿಲ್ಗಳಾಗಿದೆ. ಒಂದು 18 ಮನೆ ಬಂದ್ಬಿಟ್ಟು ತರಮಟ್ಟ ಹಾಕಿದ್ದಾರೆ. ಅವ್ರಿಗೆ ಮನೆ ಇಲ್ಲ, ಏನಿಲ್ಲ. ಈಗ ಬಾಡಿಗೆ ಕೊಡೋಕೆ ಆಗ್ತಾ ಇಲ್ಲ. ರೈಲ್ವೆ ಕಡೆ ಮನೆಗಳು ಹಾಕೊಂಡಿದ್ರು. ಈಗ ಅದನ್ನ ರೈಲ್ವೆನವರು ಮತ್ತೆ ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಮನೆಗಳೆಲ್ಲ ಹೊಡೆದಾಕಿದ್ದಾರೆ. ಶೆಡ್ಗಳು ಹಾಕೊಂಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ HFT ವಾಚ್ ಫ್ಯಾಕ್ಟರಿ ಲ್ಯಾಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಹಾವುಗಳು ಬಂದ್ಬಿಟ್ಟು ಆ ಶೆಡ್ ಒಳಗಡೆ ಬರ್ತಾ ಇದೆ ಸರ್. ಆ ಮನೆಗಳು ಕಂಪ್ಲೀಟ್ ಆಗ್ಬೇಕು. ನಾವು ಸ್ಲಮ್ ಬೋರ್ಡ್ ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಕೇಸಲ್ಲಿ ಇದೆ, ನಾವೇನು ಮಾಡಕ್ ಆಗಲ್ಲ ಅಂತ ಇದ್ದಾರೆ. ಅದ್ ಏನ್ ಕೇಸ್ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇಟ್ಸ್ ಬಿಟ್ವೀನ್ ದಿ ಕಾಂಟ್ರಾಕ್ಟರ್ ಅಂಡ್ ಇದಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದೇ ಟರ್ಮ್ಸ್ ಅರ್ಥ ಆಗ್ತಾ ಇಲ್ಲ. ಮನೆಗಳು ಈಗ ಹೊಡೆದಾಕಿ ಒಂದು 8 ವರ್ಷ ಆಗಿದೆ ಸರ್. ಮನೆಗಳು ಯಾರಿಗೂ ಸುಮಾರು ಮನೆಗಳಿಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ನಮಗೆ ಒಳ್ಳೆ ರಸ್ತೆ ಇಲ್ಲ, ರೋಡ್ಗಳೆಲ್ಲ ಅಗದಾಕಿದ್ದಾರೆ. ಯಾವ್ದು ರೋಡ್ ಇಲ್ಲ, ನೀರು ಫೆಸಿಲಿಟೀಸ್ ಇಲ್ಲ ಸರ್. ದಯಮಾಡಿ ಹನುಮಂತರಾಯಪ್ಪ ಸಾಹೇಬರು, ಕೃಷ್ಣ ಮೇಡಮ್ ಅವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ DK ಸುರೇಶ್ ಸಾಹೇಬರು ಕೂಡ ಬಂದು ಭೇಟಿ ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಸರ್. ದಯಮಾಡಿ ಆ ಮನೆಗಳನ್ನ ಕಟ್ಕೊಡ್ಬೇಕಂತ ನಾವು ವಿನಂತಿ ಮಾಡ್ತಾ ಇದೀವಿ. ನಮಗೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ. ನಮ್ಮ ಕೇಶ ಅಶೋಕಣ್ಣ ಇದ್ದಾರೆ, ನಾಗಭೂಷಣ ಇದ್ದಾರೆ. ನಮ್ಮ ಕಾತನಗರಿಗೆ ನಾವೇನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಹೋಗಿ ಕರೆದ್ರೆ ಬರ್ತಾರೆ ಸಹಾಯ ಮಾಡಕ್ಕೆ. ಅವರು ಪಕ್ಕದಲ್ಲಿ ಇದ್ದರು ಕೂಡ ನಮ್ಮನ್ನ ಸ್ಪಂದಿಸ್ತಾರೆ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಮತ್ತಿಕೆರೆ ಸೆಕೆಂಡ್ ಸ್ಟೇಜ್ ವೆಲ್ಫೇರ್ ಅಸೋಸಿಯೇಷನ್ ಸೆಕ್ರೆಟರಿ, ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ. ಸುಮಾರು 3 ಗಂಟೆಗಳ ಕಾಲ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಜೊತೆ ಕಳೀತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳು ಸರ್. ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಯಾಕೆಂದ್ರೆ ಅವರ ವಿಷನ್, ಮಿಷನ್ ಮತ್ತೆ ಆಕ್ಷನ್ ಇವು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅವರೇ ಹೇಳೋ ರೀತಿಯಲ್ಲಿ ನಮ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ ಕಂಡೀಷನ್ ಸಿಟಿ. ಈ ನೋಡಿ, ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ 10 ಗಂಟೆ ಆದರೂ ಈ ಬಿಸಿಲಲ್ಲಿ ತಂಪಾಗಿದ್ದೀವಿ ಅನ್ನೋದಕ್ಕೆ ಕಾರಣ ಅಲ್ಲಿ ಕೂತಿರ್ತಕ್ಕಂಥ ನಮ್ಮ ನಂಜುಂಡಪ್ಪನವರು. ನಾವು ಯಾರು ಇವತ್ತುವರೆಗೂ ಅವ್ರನ್ನ ಏನ್ ಕೇಳ್ತಿದೀವಿ ಅಂತ ಕೆಲಸ ಹೇಳ್ಬಿಡ್ತೀವಿ ಅಷ್ಟೇ. ಅವರು ಇನ್ನೊಂದ್ಸಲ ಭವಿಷ್ಯದಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಈಗ ಹೆಚ್ಚಿನ ಜನಸಂಖ್ಯೆ ಮತ್ತೆ ಒತ್ತಡ ಇರೋದ್ರಿಂದ ಬಹಳ ಕಷ್ಟ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ, ಗಂಗಮ್ಮ ಸರ್ಕಲ್ ಇಂದ ಬೆಲ್ ಸರ್ಕಲ್ ವರೆಗೂ ತುಂಬಾ ರೋಡ್ ಹದಗೆಟ್ಟಿದೆ ಸರ್. ಅದು ಬರಕ್ಕೆ ಆಗ್ತಾ ಇಲ್ಲ. ಅದೊಂದು ರಸ್ತೆ ಒಂದು ಮಾಡಿಸ್ಕೊಡ್ಬೇಕು. ಆಮೇಲೆ ಎರಡನೇದಾಗಿ ಈ ಒಂದು ಗಾರ್ಬೇಜ್ ವಿಷಯ ಎಲ್ಲರೂ ಅದೇ ಹೇಳ್ತಾರೆ. ಆ ಗಾರ್ಬೇಜ್ ವಿಷಯ ಹೇಗಾಗಿದೆ ಅಂದ್ರೆ ಇದರಲ್ಲಿ ಸರ್ಕಾರದ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ನಾಗರಿಕರ ಕರ್ತವ್ಯನೂ ಕೂಡ ಇದೆ. ನಾವು ಬೈಫರ್ಕೇಶನ್ ಮಾಡಬೇಕು, ಸರಿಯಾಗಿ ಹಾಕ್ಬೇಕು. ನಾನೇ ಬೆಳಗ್ಗೆ ಕಸನ ರಸ್ತೆಗೆ ಹಾಕಿ ಬಂದ್ಬಿಟ್ಟೆ. ಯಾಕೆಂದ್ರೆ ನಾ 3 ದಿವಸ ಏನೋ ಆಗಿತ್ತು ಅವ್ನು ಬಂದು ಹುಷಾರಿಲ್ವೇನೋ ಅಂತ ಹೇಳಿ. ತುಂಬಾ ಕಸ ಹಾಕ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ಜನಗಳಿಗೂ. ತಾವು ದಯವಿಟ್ಟು ಈ ಒಂದು ನಿಟ್ಟಿನಲ್ಲಿ ಅಷ್ಟ ದಿಕ್ಕುಗಳಲ್ಲೂ ತಾವು ಜಮೀನು ತಗೋಬೇಕು ಸರ್. ಒಂದೊಂದು 1000 ಎಕರೆ ಬೇಕಾಗ್ತದೆ ಸರ್ ನಮ್ ಗಾರ್ಬೇಜ್ ಸಪ್ಲೈ ಮಾಡಕ್ಕೆ. ಈಗ ನಮ್ಮ ಕರಿಗೌಡರು ಸಾಹೇಬ್ರು ಇದ್ದಾರೆ, ಅವರು ಬಹಳ ಕೆಲಸ ಮಾಡ್ತಕ್ಕಂಥವ್ರಾಗಿದ್ದಾರೆ. ಇದಕ್ಕೆ ಜಮೀನ್ ತಗೊಂಡು ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ. ಆ ದೂರ ಹೋದ್ರೆ ನಿಮ್ಮನ್ನ ಬಿಡಲ್ಲ, ಅವ್ರು ಬಿಡಲ್ಲ. ಅಲ್ಲಿ ನಾಗರಿಕರು ಗಲಾಟೆ ಮಾಡ್ತಾರೆ. ಇದನ್ನು ದಯವಿಟ್ಟು ಇದು ಮಾಡ್ಬೇಕು ಅಂತ ಹೇಳಿ ತಮ್ಮ ಅಮೂಲ್ಯ ಸಮಯಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಪಾಯಿಂಟ್ ಮಾತ್ರ ಹೇಳಿ ದಯವಿಟ್ಟು, ಯಾಕೆಂದ್ರೆ ಇನ್ನ ನನಗೆ ಬೇರೆ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿದ್ದೀನಿ. ರಾಜು ಅಂತ ಆಗ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ಭೇಟಿಯಾಗಿದ್ವಿ. ಹೊರಗಡೆ JP ಪಾರ್ಕ್ ಮತ್ತೆ ಯೋಗ ಸೆಂಟರ್ ಮತ್ತೆ ಇದು ನಮ್ಮ ಶೆಟ್ಲ್ ಕೋರ್ಟ್ ಸರ್. ಬಹಳಷ್ಟು ಯುವಕರು ಪಾಪ ಪ್ರೈವೇಟ್ ಆಗಿ ಹೋಗಿ ಆಡ್ತಾ ಇದಾರೆ. ತಿಂಗಳು 2-2.5 ಸಾವಿರ ಕೊಡಬೇಕಾಗತ್ತೆ.
ಇಲ್ಲಿ ತುಂಬಾ ಜನ ಬರ್ತಾ ಇದ್ರು, ಸ್ವಲ್ಪ ಅದನ್ನ ದಯವಿಟ್ಟು ಅದನ್ನ ರೀಓಪನ್ ಮಾಡಬೇಕು. ಇನ್ನೊಂದು ಸರ್, ಡಯಾಲಿಸಿಸ್ ಸೆಂಟರ್ ಒಬ್ರು ಪಾಪ ಹಿರಿಯರು ಬಂದು ಹೇಳಿದ್ರು, ಅದು ಬಹಳ ಮುಖ್ಯ. ಅದನ್ನ ರೀಓಪನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಎಷ್ಟೋ ಜನ ಬಂದು ಸುಮಾರು ನಮ್ಮಂತ ಹತ್ರ ಕೇಳ್ತಿರ್ತಾರೆ, ಎಲ್ಲ ನಾ ಬೇರೆ ಕಡೆ ಹೋಗಿ ಮಾಡಿಸಿದ. ಕೆಲವೊಂದು NGO ನಡೆಸೋ ಜಾಗಗಳಲ್ಲಿ 700 ರೂಪಾಯಿಗೆ ಮಾಡ್ತಾರೆ. ಅದು ಕೆಲವು ಕಡೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿಸ್ತಾ ಇದ್ವಿ. ಆದ್ರೆ ಇಲ್ಲಾದ್ರೆ ಮಾತ್ರ ತುಂಬಾ ಅನುಕೂಲ ಆಗುತ್ತೆ ಸರ್. ಅದು ಮಾತ್ರ ದಯವಿಟ್ಟು ಒಂದು ಬಹಳ ಮುಖ್ಯವಾದ ಒಂದು ಪಾಯಿಂಟ್, ದಯವಿಟ್ಟು ಅದು ಮಾಡ್ಕೊಡ್ಬೇಕು. ಓಕೆ, ಮಾತಾಡಿ. ನಮ್ಮ ಗುಂಡಕತ್ವೆ ಅಂದ್ರೆ ಸಾಹೇಬ್ರಿಗೆ ಹೇಳೋದು, ನಮ್ಮ ಚೌಡೇಶ್ವರಿ ಬ್ಯಾಕ್ ಗೇಟ್ ಇಂದ ಬರೋದು ಕಲ್ಪನಾ ರೋಡ್ ಇಂದ ಮುರಳಿ ಟೆಂಟ್ ವರೆಗೆ ಫುಲ್ಲು ರೋಡು ತುಂಬಾ ಹದಗೆಟ್ಟಿದೆ. ಎಲ್ಲಾ ವೆಹಿಕಲ್ಗಳು ಬರೋದು ಹೋಗೋದು ಬೀಳೋದು ಮುರಳಿ ಟೆಂಟ್ ಹತ್ರ ತುಂಬಾ ವರ್ಷ ಆಗ್ಬಿಟ್ಟಿದೆ. ಅದೊಂದು ವೈಟ್ ಟಾಬ್ ಬಂದು ಮಾಡಿಸ್ಕೊಟ್ರೆ ಬ್ಯಾಕ್ ಗೇಟ್ ಇಂದ ಫುಲ್ಲು ಮುರಳಿ ಟೆಂಟ್ ವರೆಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಾಹೇಬ್ರಿಗೆ ನಾವು ಕೇಳ್ಕೊಳ್ಳೋದು ಏನಂದ್ರೆ, ಇವಾಗೆಲ್ಲ ಇಲ್ಲ, ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಯೋಗ ಮತ್ತೆ ಅದು ಜಿಮ್ಮು ಮತ್ತೆ ನಮ್ಗೆ ಈ ಸ್ವಿಮ್ಮಿಂಗ್ ಪೂಲ್ ಸರ್, ದಯವಿಟ್ಟು ಅದನ್ನ ಸ್ವಲ್ಪ ದಯವಿಟ್ಟು ನೀವು ಮನುಷ್ಯ ಹಾಕೊಂಡು ಅದನ್ನ ನೀವು ಮಾಡ್ಕೊಡೋದು. ಯೋಗ ಮಾಡೋರಿಗೆ, ಜಿಮ್ ಮಾಡೋರಿಗೆ, ಮತ್ತೆ ಹಾಸ್ಪಿಟಲ್ ಅದೊಂದು ಡಯಾಲಿಸಿಸ್ ಇತ್ತು ಸರ್, ಅದು ಸ್ವಲ್ಪ ಮನಸ್ಸಲ್ಲಿ ಹಾಕೊಂಡು ಅದನ್ನ ಸ್ವಲ್ಪ ದಯವಿಟ್ಟು ನೀವು ಬಗೆಹರಿಸ್ಕೊಡ್ಬೇಕು ಅಂತ. ಓಕೆ, ಥ್ಯಾಂಕ್ ಯು.